ಯುಧಿಷ್ಠಿರ ಹೇಳಿದ ಕೃಷ್ಣನಿಗೆ, ಕೃಷ್ಣ ನೀನಿದ್ರೆ ಜೂಜಾಟದ ಪ್ರಸಂಗನೇ ಇರಲಿಲ್ಲ, ನೀ ಅಲ್ಲಿ ಹೋಗಿಬಿಟ್ಟು ತಡೆಯೋರು ಯಾರು ಇರಲಿಲ್ಲ, ನಾವು ಜೂಜಾಟ ಆಡಿ ಸೋತು ವನವಾಸಕ್ಕೆ ಬರೋ ಸಂದರ್ಭ ಬಂತು ಅಂತ. ಏನು ಕೃಷ್ಣನ ಮೇಲೆ ಭಕ್ತಿ, ಎಷ್ಟು ಪ್ರೀತಿ, ಏನು ವಿಶ್ವಾಸ, ಅವನಿದ್ರೆ ಇದಾಗ್ತಿರಲಿಲ್ಲ ಅನ್ನೋ ಮಟ್ಟಿಗೆ ಯುಧಿಷ್ಠಿರ ಅಷ್ಟು ಕೃಷ್ಣನ ಮೇಲೆ ಅಭಿಮಾನದಿಂದ ಹೇಳಿದ ಅಂತ. ಅಭಿಮಾನ ಸರಿ, ಆದರೆ ಅದು ನಿಜವಾದ ಭಕ್ತಿ ಆಗಲಿಲ್ಲ. ಅದು ಕೃಷ್ಣ ಎಲ್ಲ ಕಡೆಗಿದ್ದಾನೆ ಎನ್ನುವ ತತ್ವವನ್ನು ಮರೆತಂತಾಯ್ತಲ್ಲ. ನೀನಿದ್ರೆ ಆ ರೇ ಅನ್ನೋದು ಬರಬಾರದು. ಎಲ್ಲ ಕಡೆಗೆ ಭಗವಂತನಿದ್ದೇ ಇದ್ದಾನೆ ಎನ್ನುವ ನಿಶ್ಚಯದಿಂದ ನಮ್ಮ ಕರ್ಮಕ್ಕನುಗುಣವಾಗಿ, ನಿನ್ನ ಸಂಕಲ್ಪಕ್ಕನುಗುಣವಾಗಿ ಈ ರೀತಿ ಮಾಡಿಸಿದ್ದಿ ಅಂತ ತಿಳಿಯಬೇಕೇ ಹೊರತು ಕೃಷ್ಣ ಇಲ್ಲ ಅನ್ನೋದಕ್ಕೆ ಹೀಗಾಯಿತು ಅಂತ ತಿಳಿಯುವುದಲ್ಲ. ಹಾಗೆ ಜೀವನದಲ್ಲಿ ದೇವರು ನಮ್ಮ ಹತ್ತಿರ ಇಲ್ಲ ಅಂತ ತಿಳಿಯೋದೇ ಒಂದು ದೊಡ್ಡ ರೋಗ. ಅದರಿಂದ ಬರೋ ರೋಗಗಳು ಮತ್ತೆ ಬೇರೆ. ದೇವರು ಎಲ್ಲ ಕಡೆ ಇಲ್ಲ ಅಂತ ತಿಳಿದರೆ ಅದೇ ಒಂದು ದೊಡ್ಡ ರೋಗ. ವಿಪದ್ ವಿಸ್ಮರಣಂ ವಿಷ್ಣೋ, ದೇವರ ವಿಸ್ಮರಣೆಯೇ ಒಂದು ದೊಡ್ಡ ವಿಪತ್ತು, ದೊಡ್ಡ ಆಪತ್ತು, ದೊಡ್ಡ ರೋಗ. ಅದು ಆ ದೃಷ್ಟಿಯಲ್ಲಿ ಭಗವಂತನ ಅನಂತ, ಯಾವ ದೇಶದ ಕಾಲದ ಅಂತ ಇಲ್ಲದಂತೆ ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಅಂತ ನಾವು ತಿಳಿದರೆ ಅದೇ ಒಂದು ದೊಡ್ಡ ಭರವಸೆ. ಎಲ್ಲಿಯಾದರೂ ಪರಮಾತ್ಮನನ್ನು ಆದಿ ವ್ಯಾಧಿಗಳನ್ನು ನಿವಾರಣೆ ಮಾಡುವುದಕ್ಕಿದ್ದಾನೆ, ರಕ್ಷಣೆ ಮಾಡ್ತಾನೆ ಎಂಬುದಾಗಿ ನಾವು ಚಿಂತನೆ ಮಾಡಿದರೆ ನಮ್ಮ ಎಲ್ಲ ರೋಗಗಳ ಪರಿಹಾರವಾಗ್ತದೆ. ಪ್ರಹ್ಲಾದರಾಜರಿಗೆ ಆದದ್ದೇನು? ವಿಷ ಕುಡಿಸಿದರೂ ಸಾಯಲಿಲ್ಲ. ಯಾಕೆ? ವಿಷದೊಳಗೂ ದೇವರಿದ್ದಾನೆ ಅಂತ ತಿಳಿದರು. ಅಮೃತದೊಳಗಿದ್ದ ಪರಮಾತ್ಮನೇ ವಿಷದೊಳಗಿದ್ದಾನೆ. ಯಾವ ಭಗವಂತ ಅಮೃತದಲ್ಲಿದ್ದು ಅಮೃತತ್ವವನ್ನು ಕೊಡ್ತಾನೆ, ಅಮರತ್ವವನ್ನು ಕೊಡ್ತಾನೆ, ಆಯುಷ್ಯವನ್ನು ಕೊಡ್ತಾನೆ, ಜರಾಮರಣ ವಿಧ್ವಂಸ ಕಾರಣನಾಗ್ತಾನೆ ಅಮೃತದಲ್ಲಿದ್ದು, ಅದೇ ಭಗವಂತ ವಿಷದೊಳಗೂ ಇದ್ದಾನೆ. ಆದ್ದರಿಂದಲೇ ಅದು ವಿಷ. ವಿಹಿ ಸೀದತಿ ಅತ್ರ ಇತಿ ವಿಷಂ. ವಿ ಅಂದರೆ ಪರಮಾತ್ಮ, ವಿಪಕ್ಷಿ ಪರಮಾತ್ಮನೋ. ಆ ಭಗವಂತ ಇಲ್ಲಿ ಸನ್ನಿಹಿತನಾಗಿದ್ದಾನೆ ಅನ್ನೋದಕ್ಕೆ ಇದು ವಿಷಯ ಆಗಿದೆ. ಆದರೆ ಆ ಭಗವಂತ ಮಾರಕನಾಗಿದ್ದರೆ ನಾವು ಸಾಯ್ತೇವೆ. ಅದೇ ಭಗವಂತ ನಮಗೆ ತಾರಕನಾಗಿದ್ದರೆ ನಾವು ಬದುಕ್ತೇವೆ. ಪ್ರಹ್ಲಾದರಾಜರು ವಿಷದೊಳಗಿದ್ದ ಭಗವಂತ, ಅಮೃತದೊಳಗಿದ್ದ ಭಗವಂತ ಇಬ್ಬರೂ ಒಂದೇ, ಅತ್ಯಂತ ಅಭೇದ ಇದೆ. ಆ ಅಮೃತದಲ್ಲಿದ್ದು ಪರಮಾತ್ಮ ಹೇಗೆ ರೋಗವನ್ನು ಪರಿಹಾರ ಮಾಡ್ತಾನೆ, ಮರಣವನ್ನು ದೂರ ಮಾಡ್ತಾನೆ, ಮುಪ್ಪು ಸಾವುಗಳು ಬರದಂತೆ ರಕ್ಷಣೆ ಮಾಡ್ತಾನೆ, ಅದೇ ಪರಮಾತ್ಮನನ್ನು ಇಲ್ಲಿ ಉಪಾಸನೆ ಮಾಡಿದರು. ಆ ವಿಷವೂ ಅವರಿಗೆ ಅಮೃತದಂತೆ ಆಯಿತು. ವಿಷಮಪ್ಯಮೃತಂ ಕ್ವಚಿತ್ ಭವೇತ್, ಅಮೃತಂ ವಾ ವಿಷಂ ಈಶ್ವರೇಚ್ಛಯ. ಭಗವಂತನ ಇಚ್ಛೆಯಿಂದ ವಿಷವೂ ಅವರಿಗೆ ಅಮೃತ ಆಯಿತು. ರಾಹು ಅಮೃತ ಕುಡಿದರೂ ಸತ್ತ, ಅವನ ಪಾಲಿಗೆ ಅಮೃತವೂ ವಿಷ ಆಯಿತು. ಭಗವಂತನ ಇಚ್ಛೆ ಇದು ಪ್ರಧಾನ. ಭಗವಂತನ ಉಪಾಸನೆಯನ್ನು ಮಾಡಬೇಕು. ಅನಂತ, ಎಲ್ಲ ಕಡೆಗೆ ಭಗವಂತ ಇದ್ದಾನೆ ಅಂತ ತಿಳಿದರೆ ಅವರಿಗೆ ವಿಷದಿಂದಲೂ ಬಾಧೆಯಾಗಲಿಲ್ಲ, ಸರ್ಪಗಳಿಂದಲೂ ಪರ್ವತದಿಂದ ಕೆಳಗೆ ಹಾಕಿದರು, ಹಿಂಸ್ರ ಪಶುಗಳಿಂದಲೂ ಅವರಿಗೆ ಸಾವು ಬರಲಿಲ್ಲ. ಕಾರಣ ಅನಂತ, ಎಲ್ಲ ಕಡೆಗೆ ಭಗವಂತ ಇದ್ದಾನೆ ಎಂಬುದಾಗಿ ಅವರು ತಿಳಿದದ್ದು. ಈ ರೀತಿ ಪರಮಾತ್ಮನನ್ನು ನಾವು ತಿಳಿಯಬೇಕು. ಕೆಲವೊಮ್ಮೆ ಇದು ನಾವು ಹಿಡಿಲಿಕ್ಕಾಗೋದಿಲ್ಲ ಕೇಸು ಅಂತ ಹಾಸ್ಪಿಟಲ್ ಹೊರಗೆ ಪೇಷಂಟನ್ನು ಕರ್ಕೊಂಡು ಹೋಗಿರ್ತಾರೆ ಕಾರೊಳಗೆ. ಅವರೇ ಹೊರಗೆ ಬಂದು ನೋಡಿ ಇಲ್ಲಿಂದ ವಾಪಸ್ ಕರ್ಕೊಂಡು ಹೋಗಿ ಅಂತ ಹೇಳುವಂತಹ ಪ್ರಸಂಗಗಳಿರ್ತದೆ. ಒಳಗೆ ತಗೊಳ್ಳೋದೇ ಇಲ್ಲ ಅಂತಾರೆ. ಇದನ್ನು ನಾವು ಹಿಡಿಲಿಕ್ಕಾಗೋದಿಲ್ಲ, ನಮಗಾಗೋದಿಲ್ಲ, ಬೇರೆ ಊರಿಗೆ ಹೋಗಿರಿ ಅಂತ ಕೆಲವರು ಹೇಳ್ತಾರೆ. ಆ ರೀತಿ ಭಗವಂತನ ಹತ್ರ ಹೋದಾಗೂ ಈ ಕೇಸನ್ನು ನಾನು ತಗೊಳ್ಳಿಕ್ಕಾಗೋದಿಲ್ಲ, ಬೇರೆಯವರ ಹತ್ರ ಹೋಗಿ ಅಂತ ದೇವರು ಕಳಿಸಿದ್ರೆ ನಾವೇನು ಮಾಡೋಣ ಅಂತ, ಎಲ್ಲಿ ಹೋಗೋಣ? ಹಾಗೆ ಹೇಳುವುದೇ ಇಲ್ಲ. ಐತರೇಯ ಉಪನಿಷತ್ತಿನಲ್ಲಿ ಬರ್ತದೆ ಅನೇಕ ತರಹದ ಶಬ್ದಗಳು ಅಂತ. ಎಂದಿಗೂ
ಯೋಗ್ಯರಾದ ಅರ್ಹರಾದ ವ್ಯಕ್ತಿಗಳು ಬಂದಾಗ ಇಲ್ಲ, ಆಗೋದಿಲ್ಲ, ಕೊಡೋದಿಲ್ಲ ಅಂತ ಹೇಳಬಾರದು ಅಂತ. ಅಯೋಗ್ಯರು ದುರ್ಜನರಾಗಿದ್ದರೆ ಮಾತು ಬೇರೆ. ಸಜ್ಜನರು ಅರ್ಹರು ಯೋಗ್ಯರು ಬಂದರೆ ಇಲ್ಲ ಅನ್ನೋ ಮಾತು ಸಲ್ಲ. ಹೀಗಾಗಿ ನ ನ ಅಂದರೆ ಇಲ್ಲ, ನಮ್ ಅಂದರೆ ನಕಾರಂ ಅಂತ ಅರ್ಥ. ನಮ್ ತನೋತಿ ಇತಿ ನಂತಹ, ಅಲುಕ್ ಸಮಾಸ. ನಮ್ ತನೋತಿ ಇತಿ ನಂತಹ. ನಕಾರವನ್ನು ಯಾರು ಹೇಳ್ತಾರೋ, ನಕಾರದ ಉಚ್ಚಾರಣೆಯನ್ನು ಮಾಡ್ತಾರೋ ಅವರು ನಂತರು. ಇವನು ಎಂದೂ ನ ಅನ್ನೋದಿಲ್ಲ ಯೋಗ್ಯರು ಬಂದರೆ, ಆದ್ದರಿಂದ ಅನಂತಹ. ಯಾರೇ ಬರಲಿ ನ ಇಲ್ಲ, ಇವನು ನಂತ ಅಲ್ಲ, ಇವನು ಅನಂತ. ಯೋಗ್ಯರು ಬಂದರೆ ಆಯಿತು ಓಂ ಅಂತ ಹೇಳುವವನು. ಅಂತಹ ಪರಮಾತ್ಮ ಇದ್ದಾಗ ನಾವು ಯಾಕೆ ಚಿಂತನೆ ಮಾಡಬೇಕು? ಅಚ್ಯುತ ಅನಂತ ಎಂದೂ ಇಲ್ಲ ಅಂತಂದವನಲ್ಲ ಅಂತಹ ಸ್ವಾಮಿ. ಆದರೆ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ಅರ್ಹತೆಯನ್ನು ನಾವು ಪಡೆದುಕೊಳ್ಳಬೇಕು. ಭಗವಂತ ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನುವ ದೃಷ್ಟಿಯಲ್ಲಿ ಅನಂತ ಎಂಬುದಾಗಿ ಅವನು ಮಾಡ್ತಾನೆ. ಅಂತೂ ನಾವು ದೇವರನ್ನು ಭಜಿಸ್ತೇವೆ, ಸೇವೆ ಮಾಡ್ತೇವೆ, ಸಾಕಷ್ಟು ಆ ಪರಮಾತ್ಮನ ಬೆನ್ನು ಹತ್ತುತ್ತೇವೆ. ಮುಂದೇನು? ಏನಾದರೂ ಮಾಡಿ ನಮ್ಮಷ್ಟಕ್ಕೆ ನಮ್ಮ ಪಾಡಿಗೆ ನಾವು ಓಡಾಡಿಕೊಂಡಿರೋ ಹಾಗಾದರೂ ಮಾಡ್ತಾನ ಅವನು. ನೀವು ನಂಬಿ ಕೆಟ್ಟವರಿಲ್ಲವೋ, ನಂಬದೇ ಕೆಟ್ಟರೆ ಕೆಡಲಿ. ದೇವರನ್ನು ನಂಬಿ ಶ್ರದ್ಧೆಯಿಂದ ಭಗವಂತನನ್ನು ಭಜಿಸಿ ನೀವು ಅವನ ಸೇವೆಯನ್ನು ಮಾಡಿದರೆ ನಿಶ್ಚಿತವಾಗಿಯೂ ಅಶಕ್ತರಾದವರಲ್ಲಿ ಶಕ್ತಿಯನ್ನು ತುಂಬಿ ಚೆನ್ನಾಗಿ ಓಡಾಡುವಂತೆ ಮಾಡ್ತಾನೆ, ಕ್ರಿಯಾಶೀಲರಾಗುವಂತೆ ಮಾಡ್ತಾನೆ ಬಂದಿದ್ದಾನೆ. ನೀವ್ಯಾರೂ ಕೇಳಿಲ್ಲ, ಹೇಳಿಲ್ಲ. ಈಗ ನೀವು ಓಡಾಡಿಕೊಂಡು ಸುಖವಾಗಿದ್ದೇವಲ್ಲ, ಒಳಗಿದ್ದು ನಮ್ಮಲ್ಲಿ ಈ ಶಕ್ತಿಯನ್ನು ಕೊಟ್ಟು ಓಡಾಡಿಸುವವನೇ ಅವ. ಅನಚೇಷ್ಟಾಯಾಮ್ ಅನೀತಿ ಇತಿ ಅನಹ. ಅನ ಅನ್ನುವ ಶಬ್ದಕ್ಕೆ ಆ್ಯಕ್ಟಿವ್ ಅಂತ ಅರ್ಥ. ಅನ ಎಂಬ ಧಾತುವಿಗೆ ಆ್ಯಕ್ಷನ್ ಅಂತ ಅರ್ಥ. ಅನ ಅಂದರೆ ಆ್ಯಕ್ಟಿವ್ ಅಂತ ಅರ್ಥ. ಅನಂ ತನೋತೀತಿ ಅನಂತಹ. ನಾವೆಲ್ಲ ಆ್ಯಕ್ಟಿವ್ ಆಗುವಂತೆ, ಕ್ರಿಯಾಶೀಲರಾಗುವಂತೆ, ಗಟ್ಟಿಮುಟ್ಟಿಯಾಗಿ ಓಡಾಡಿಕೊಂಡಿರೋ ಹಾಗೆ ನಮ್ಮನ್ನು ಮಾಡುವ ಭಗವಂತನೇ ಅವನು ಅನಂತ. ಅಂತಹ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡಿದರೆ ನಾವೆಲ್ಲ ನಿರ್ವೀರ್ಯರಾಗಿ, ಅಶಕ್ತರಾಗಿ, ಕ್ರಿಯಾಹೀನರಾಗಿ ಕೂಡುವ ಸ್ಥಿತಿ ಇಲ್ಲದಂತೆ ನಮ್ಮನ್ನು ಅತ್ಯಂತ ಕ್ರಿಯಾಶೀಲರನ್ನಾಗಿ ಆ್ಯಕ್ಟಿವ್ ಆಗುವಂತೆ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಅವನನ್ನು ಅನಂತ. ಹಾಗೆ ದೇವರು ನಮಗೆ ಉಪಕಾರ ಇಷ್ಟು ದಿವಸ ಮಾಡಿದ್ದಾನೆ, ಮುಂದೆ ಮಾಡ್ತಾನೆ ಅಂತ ಸ್ಮರಿಸಿದರೆ ವಿಶೇಷವಾಗಿ ದೇವರು ನಮ್ಮನ್ನು ಕ್ರಿಯಾಶೀಲರನ್ನಾಗಿ ಮಾಡ್ತಾನೆ. ಅದು ತಾನೇ ಆರೋಗ್ಯದ ಲಕ್ಷಣ. ಆ ರೀತಿ ಪರಮಾತ್ಮ ನಮ್ಮನ್ನು ಮಾಡಬೇಕಾದರೆ ಅನಂತ ಅನಂತ ಅನಂತ, ನನ್ನನ್ನಲ್ಲ ಎಲ್ಲ ಜೀವರಾಶಿಗಳು, ಅನಂತ ಜೀವರಾಶಿಗಳಿಗೂ ಅನಂತನಾಗಿದ್ದಾನೆ. ಅಷ್ಟೆಲ್ಲ ಜನರಿಗೂ ಕ್ರಿಯೆಯನ್ನು ಮಾಡಿಸುವವನು ಭಗವಂತನೇ. ಈದೃಶಾನಂತ ಸಂಖ್ಯಾನಾಂ ಶಿವಾನಾಂ ಬ್ರಹ್ಮಣಾಮಪಿ ರಮಾಯಾಃ ಅಪಿ ಯದ್ವೀಕ್ಷಾಂ ವಿನಾ ನ ಚಲಿತುಂ ಬಲಂ ನ ಚ ಜ್ಞಾನಾದಯೋ ಭಾವಾಃ ನ ಚಾಸ್ತಿತ್ವಮಪಿ ಕ್ವಚಿತ್ ಅನಂತಶಕ್ತೇ ಕೃಷ್ಣಸ್ಯ ನ ಚಿತ್ರಶೂಲಿನೋ ಜಯಃ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ವಿನಾ ನ ಚಲಿತುಂ ಬಲಂ.